ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಅನೇಕರಿಗೆ ಹಲ್ಲು ನೋವು, ಟೂತ್ ಪೇಯ್ನ್, ಮೌತ್ ಅಲ್ಸರ್ ಅಂದರೆ ಬಾಯಲ್ಲಿ ಹುಣ್ಣಾಗ್ತಕ್ಕಂಥದ್ದು, ಈ ರೀತಿ ಸಮಸ್ಯೆಗಳು ಕೆಲವರಲ್ಲಿ ಕಾಣಿಸ್ಕೊಳ್ತಾ ಇರ್ತವೆ. ಈ ವಿಡಿಯೋದಲ್ಲಿ ಮೌತ್ ಅಲ್ಸರ್ ಆಗ್ಬೋದು ಅಥವಾ ಪದೇ ಪದೇ ಹಲ್ಲು ನೋವು ಬರ್ತಾ ಇದ್ದರೆ ಅಂಥವರೆಲ್ಲರಿಗೂ ಒಂದು ಕಲರ್ ಥೆರಪಿ ಮತ್ತು ಆಕ್ಯುಪ್ರೆಷರ್. ಸೊ ಕಲ್ಲರನ್ನು ಡೇ ಟೈಮಲ್ಲಿ ಹಾಕಿ, ಕಲರ್ ಹಾಕಿದ ಮೇಲೆ ಒಂದು 3-4 ತಾಸು ಉಳಿಸ್ಕೊಳ್ಳಿ. ಅದ್ಭುತವಾಗಿ ವರ್ಕ್ ಆಗುತ್ತೆ. ಹಲ್ಲು ನೋವು ತಕ್ಷಣದಲ್ಲಿ ಕಡಿಮೆ ಆಗೋದನ್ನು ನೀವು ಗಮನಿಸ್ಬೋದು. ಹಾಗೆ ಅದರೊಂದಿಗೆ ಪದೇ ಪದೇ ಮೌತ್ ಅಲ್ಸರ್ ಆಗ್ತಾಯಿದೆ ಅನ್ನೋರಿಗೂ ಕೂಡ ಈ ಆಕ್ಯುಪ್ರೆಷರು ಮಾಡ್ಬೋದು, ಕಲರು ಕೂಡ ಹಾಕ್ಬೋದು. ಬ್ಲ್ಯಾಕ್ ಕಲರ್ನ ಸಹಾಯದಿಂದ ಎಲ್ಲಿ ಕಲರ್ ಹಾಕೋದು ಅಂದಾಗ ನಮ್ಮ ಹೆಬ್ಬೆರಳಲ್ಲಿ, ಈ ಹೆಬ್ಬೆರಳಲ್ಲಿ ಮೌತ್ನ ರಿಫ್ಲೆಕ್ಸ್, ಇದು ಸುಜೋಕ್ನ ಚಾರ್ಟ್ನ ಪ್ರಕಾರ ತಲೆ ಭಾಗ, ಇಲ್ಲಿ ಮೌತ್ ರಿಫ್ಲೆಕ್ಸ್ಗೆ ಎಕ್ಸಾಕ್ಟಾಗಿ ಬ್ಲ್ಯಾಕ್ ಕಲರನ್ನು ಹಾಕು. ಈ ರೀತಿ ಬ್ಲ್ಯಾಕ್ ಕಲರ್ನ ಹಾಕು, ಎರಡು ಹೆಬ್ಬೆಟ್ಟಲ್ಲೂ ಹಾಕು. ನಿಮಗೆ ಹಲ್ಲು ನೋವು ಆಗ್ಬೋದು ಅಥವಾ ಹಿಂದೆ ಎಡೆಗೆ ಮೌತ್ ಅಲ್ಸರ್ಸ್ ಆಗ್ತಾ ಇರೋದು ಪದೇ ಪದೇ, ಈ ರೀತಿ ಎರಡು ಹೆಬ್ಬೆಟ್ಟಿಗೂ ಬಾಯಿ ಥರನೇ ಸೇಮ್ ಚಾಟ್ನ ಪ್ರಕಾರ ಬಾಯಿ ಥರ ಎರಡು ಹೆಬ್ಬೆಟ್ಟಿಗೆ ಬ್ಲ್ಯಾಕ್ ಕಲರ್ ಹಾಕ್ಬಿಟ್ಟು ಅಲ್ಲಿ ಪ್ರೆಷರನ್ನು ಕೊಡೋದು. ಈ ರೀತಿ ಸುಜೋಕೋ ಜಿಮ್ಮಿನೋ ಅಥವಾ ಪೆನ್ನೋ ತೆಗೆದುಕೊಂಡು ಆ ಮೌತ್ನ ರಿಫ್ಲೆಕ್ಸ್ಗೆ ಈ ರೀತಿ ಪ್ರೆಷರ್ ಕೊಡೋದು. ಈ ರೀತಿ ಪ್ರೆಷರ್ ಕೊಟ್ಟಾಗ ಅಲ್ಲಿ ಪ್ರಾಣಶಕ್ತಿ ಯಥೇಚ್ಛವಾಗಿರೋದು. ಪದೇ ಪದೇ ಯಾರಿಗಾರ ಹಲ್ಲು ನೋವು ಬರ್ತಾಯಿದ್ರೆ ಅಥವಾ ಮೌತಲ್ಲಿ ಅಲ್ಸರ್ಸು, ಬಾಯಲ್ಲಿ ಹುಣ್ಣಾಗ್ತಾಯಿದ್ರೆ ಕಡಿಮೆ ಆಗ್ತದೆ. ಸೊ ಈ ರೀತಿ ಪ್ರೆಷರ್ ಕೊಡೋದು ಎರಡು ಕೈಯಲ್ಲಿ 1 ಮಿನಿಟ್ವರೆಗೂ ಪ್ರೆಷರ್ ಕೊಡಿ. ಈ ಕೈಯಲ್ಲಿ, ಈ ಹೆಬ್ಬೆರಳಲ್ಲಿ, ಈ ಹೆಬ್ಬೆರಳು 1 ಮಿನಿಟ್ವರೆಗೂ ಪ್ರೆಷರ್ ಕೊಡೋದು. ಆಮೇಲೆ ಕಲ್ಲರು ಹಾಕ್ಬಿಟ್ಟು ಒಂದು 3-4 ತಾಸು ಕಲ್ಲರು ದಿನದಲ್ಲಿ ಹಾಕ್ಬಿಟ್ಟು ಉಳಿಸ್ಕೊಳ್ಳೋದು. ಸೊ ಈ ರೀತಿ ಹಂತವಾಗಿ ಮಾಡ್ತಾ ಬಂದನಿಗೆ ಹಲ್ಲು ನೋವು ಪದೇ ಪದೇ ಯಾರಿಗಾರು ಬರ್ತಿದ್ರೆ ಆ ಹಲ್ಲಿನ ನೋವಿನ ಸಮಸ್ಯೆಯಿಂದ ಮುಕ್ತರಾಗ್ತಾರೆ. ಅದರೊಂದಿಗೆ ಮೌತ್ ಅಲ್ಸರ್ಸ್ ಆಗೋದು, ಬಾಯಿ ಹುಣ್ಣಾಗ್ತಕ್ಕಂಥ ಸಮಸ್ಯೆ ಇದ್ದಲ್ಲಿ ಕೂಡ ಅದರಿಂದ ಈ ಸಮಸ್ಯೆಯಿಂದ ಹೊರ ಬರ್ತಾರೆ. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.